ಹಾಯ್ ಹಲೋ ನಮಸ್ಕಾರ. ನಾನು ಮೇಘರಾಜ್. ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ಗುರುರಾಯ ಟೀಚಿಂಗ್ ಅಕಾಡೆಮಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ದಿನ ನಾನು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಚಾಪ್ಟರ್ನ ಒಂದು ಕಾನ್ಸೆಪ್ಟ್ ನ ನಿಮ್ಮ ಮುಂದೆ ಡಿಸ್ಕಷನ್ ಮಾಡೋಕ್ಕೆ ಬಂದಿದ್ದೀನಿ. ಲೆಟ್ ಸ್ಟಾರ್ಟ್ ದಿ ಡಿಸ್ಕಷನ್. ಸೊ ಭೂಮಿ ಮೇಲೆ ಸಿಗುವಂತ ಪ್ರತಿಯೊಂದು ವಸ್ತು ಮೆಟಲ್ ಹೌದು ಅಥವಾ ನಾನ್ ಮೆಟಲ್ ಹೌದು ಅಂತ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂತೀವಿ. ಸೊ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋ ಹಾಗೆ ನೋಡಿ, ಮೆಟಲ್ಸ್ ವೆದರ್ ಇಟ್ ಇಸ್ ನಾನ್ ಮೆಟಲ್ ಅಂತ ಹೇಗೆ ಪ್ರತಿಯೊಂದು ಪಿಕ್ಚರ್ಸ್ ನೀವು ಅಬ್ಸರ್ವ್ ಮಾಡಿದ ನಂತರ ಸೊ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ಯಾವುದು ಮೆಟಲ್ ಯಾವುದು ನಾನ್ ಮೆಟಲ್ ಅಂತ. ಆದ್ರೂ ಸೊ ಭೂಮಿ ಮೇಲೆ ಸಿಗುವಂತ ಪ್ರತಿಯೊಂದು ಎಲಿಮೆಂಟ್ಸ್ ಆರ್ ಕ್ಲಾಸಿಫೈಡ್ ಆಸ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಬೇಸ್ಡ್ ಆನ್ ದ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಭೂಮಿ ಮೇಲೆ ಸಿಗುವಂತ ಪ್ರತಿಯೊಂದು ಎಲಿಮೆಂಟ್ಸ್ ಇದು ಮೆಟಲ್ ಅಥವಾ ನಾನ್ ಮೆಟಲ್ ಅಂತ ಅದರ ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ನ ಆಧಾರದ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಸೊ ಎಲಿಮೆಂಟ್ಸ್ ಮೆಟಲೋ ಅಥವಾ ನಾನ್ ಮೆಟಲೋ ಅಂತ ಈಸಿಯಾಗಿ ಗ್ರೂಪಿಂಗ್ ಮಾಡಕ್ಕೆ ಆಗೋದು ಬೈ ಕಂಪೇರಿಂಗ್ ದೇರ್ ಫಿಸಿಕಲ್ ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ಒಂದು ಮೆಟಲ್ ಒಂದು ಎಲಿಮೆಂಟ್ ಮೆಟಲ್ ಹೌದು ಅಥವಾ ನಾನ್ ಮೆಟಲ್ ಹೌದು ಅಂತ ಅದರ ಫಿಸಿಕಲ್ ಪ್ರಾಪರ್ಟೀಸ್ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೊ ಫಸ್ಟ್ ಪ್ರಾಪರ್ಟಿ ನೋಡಿ, ಮೆಟಾಲಿಕ್ ಲಶ್ಯರ್ ಅಂತ. ಸೊ ಲಶ್ಯರ್ ಮೀನ್ಸ್ ಶೈನಿಂಗ್ ಆಗೋದು. ಸೊ ಇಲ್ಲಿ ಬಲಭಾಗದಲ್ಲಿ ಕೆಲವೊಂದು ಪಿಕ್ಚರ್ ಗಳನ್ನ ಕೊಟ್ಟಿದ್ದೀನಿ ನೋಡಿ, ಅವು ಶೈನಿಂಗ್ ಇದೆ. ಶೈನಿಂಗ್ ಅಂದ್ರೆ ಬಳಸ್ದಾಗಿದ್ದಾಗ ಹೇಗೆ ಫಳ ಇರುತ್ತಲ್ಲ, ಸೊ ಇದನ್ನ ನಾವು ಮೆಟಾಲಿಕ್ ಲಶ್ಯರ್ ಅಂತ ಕರಿತೀವಿ. ಟೇಕ್ ಸ್ಯಾಂಪಲ್ಸ್ ಆಫ್ ಐರನ್, ಕಾಪರ್, ಅಲ್ಯೂಮಿನಿಯಂ ಅಂಡ್ ಮ್ಯಾಗ್ನೀಸಿಯಂ. ಇವೆಲ್ಲ ಸ್ಯಾಂಪಲ್ಸ್ ತಗೊಳ್ಳಿ. ಕ್ಲೀನ್ ದೇರ್ ಸರ್ಫೇಸಸ್ ಬೈ ರಬ್ಬಿಂಗ್ ವಿತ್ ಸ್ಯಾಂಡ್ ಪೇಪರ್ ತಗೊಂಡು ಇವುಗಳ ಸರ್ಫೇಸ್ ಅನ್ನ ಏನ್ ಮಾಡ್ಬೇಕು, ರಬ್ ಮಾಡಿದಾಗ ಆ ಸರ್ಫೇಸ್ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿ ಸರ್ಫೇಸ್ ಬಿಕಮ್ ಶೈನಿಂಗ್. ಆ ಒಂದು ಪ್ರಾಪರ್ಟಿಗೆ ನಾವು ಮೆಟಾಲಿಕ್ ಲಶ್ಯರ್ ಅಂತ ಕರಿತೀವಿ. ಸಿಹಿ ಹೊಳೆಯೋ ಆಧಾರದ ಮೇಲೆ ಸೊ ಮೆಟಲ್ಸ್ ಫಳ ಹೊಳೆಯುತ್ತೆ ಅಂತ ನಾವು ಐಡೆಂಟಿಫೈ ಮಾಡಬಹುದು. ನೆಕ್ಸ್ಟ್ ಹಾರ್ಡ್ನೆಸ್. ಮೆಟಲ್ಸ್ ಆರ್ ಜನರಲಿ ಹಾರ್ಡ್. ಸೊ ಗಟ್ಟಿಯಾಗಿರುತ್ತೆ. ಕೆನಾಟ್ ಬಿ ಕಟ್ ವಿತ್ ನೈಫ್. ಅದನ್ನ ಚಾಕುವಿನಿಂದ ಆಗ್ಲಿ ಕತ್ರಿಯಿಂದ ಆಗ್ಲಿ ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಹಾರ್ಡ್ನೆಸ್ ಮೆಟಲ್ ಇಂದ ಮೆಟಲ್ಗೆ ವೇರಿ ಆಗುತ್ತೆ. ಕೆಲವೊಂದು ಗಟ್ಟಿ ಆಗಿರುತ್ತೆ, ಕೆಲವೊಂದು ಅಷ್ಟೊಂದು ಗಟ್ಟಿ ಆಗಿಲ್ಲ. ಬಟ್ ಕೆಲವೊಂದು ಎಕ್ಸೆಪ್ಷನ್ ಇದೆ. ಸೋಡಿಯಂ ಅನ್ನೋ ಒಂದು ಮೆಟಲ್ ತುಂಬಾ ಸಾಫ್ಟ್ ಆಗಿರುತ್ತೆ, ಅದನ್ನ ನಾವು ಕತ್ರಿಯಿಂದ ಕಟ್ ಮಾಡಬಹುದು. ಸೊ ಇದನ್ನ ನಾವು ಹಾರ್ಡ್ನೆಸ್ ಪ್ರಾಪರ್ಟಿ ಅಂತ ಕರಿತೀವಿ. ನೆಕ್ಸ್ಟ್ ಮಲ್ಲಿಯಾಬಿಲಿಟಿ. ಈ ಎರಡು ಪ್ರಾಪರ್ಟೀಸ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ ಇವೆರಡು ಪ್ರಾಪರ್ಟಿನ. ಸೊ ಮಲಿಯಬಿಲಿಟಿ ಅಂದ್ರೆ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ಇಲ್ಲಿ, ಇಟ್ ಈಸ್ ದಿ ಅಬಿಲಿಟಿ ಆಫ್ ಮೆಟಲ್ಸ್ ಟು ಬಿ ಬಿಟನ್ ಇನ್ ಟು ಥಿನ್ ಶೀಟ್ಸ್. ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಹೀಗಿದೆ, ಈ ತರ ಮಾಡಿದ್ದಾರೆ. ನಂತರ ಅದು ಒಂದು ಶೀಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಥಿನ್ ಶೀಟ್ ಆಗಿ ಕನ್ವರ್ಟ್ ಆಗುವಂತ ಒಂದು ಪ್ರಾಪರ್ಟಿಗೆ ಸೊ ಮಲಿಯಬಿಲಿಟಿ ಅಂತ ಕರೀತಾರೆ. ಗೋಲ್ಡ್ ಮತ್ತೆ ಸಿಲ್ವರ್ ಆರ್ ದಿ ಮೋಸ್ಟ್ ಮಲಿಯಬಲ್ ಮೆಟಲ್ಸ್ ಅಂತ ನೋಡಿ. ಸೊ ಗೋಲ್ಡ್ ಅಥವಾ ಸಿಲ್ವರ್ ನ ನಾವು ಯಾವ ತರ ಬೇಕೋ ಅಷ್ಟು ಸೀಟ್ಸ್ ತರ ಕನ್ವರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಡಕ್ಟಿಲಿಟಿ. ಇಟ್ ಈಸ್ ದ ಅಬಿಲಿಟಿ ಆಫ್ ದಿ ಮೆಟಲ್ಸ್ ಟು ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್. ಶೀಟ್ಸ್ ಆಗಿ ಕನ್ವರ್ಟ್ ಮಾಡೋದು ಮಲ್ಯಾಬಿಲಿಟಿ. ಆದ್ರೆ ಡಕ್ಟಿಲಿಟಿ ಅಂದ್ರೆ ವೈರ್ಸ್ ಆಗಿ ಕನ್ವರ್ಟ್ ಮಾಡೋದು. ಇಲ್ಲೊಂದು ಫ್ಯಾಕ್ಟ್ ಇದೆ, ಗೋಲ್ಡ್ ಇಸ್ ದಿ ಮೋಸ್ಟ್ ಡಕ್ಟೈಲ್ ಮೆಟಲ್. ಸೊ ಇಲ್ಲಿ ಏನಂದ್ರೆ 1 ಗ್ರಾಮ್ ಗೋಲ್ಡ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ ಆಫ್ ಅಬೌಟ್ 2 ಕಿಲೋಮೀಟರ್ ಲೆಂತ್. ಸೊ 1 ಗ್ರಾಮ್ ಗೋಲ್ಡ್ ಅನ್ನ 2 ಕಿಲೋಮೀಟರ್ನವರೆಗೆ ಅಷ್ಟು ದೂರದ ಆಗುವಷ್ಟು ವೈರ್ ಅನ್ನ ಅದರಿಂದ ನಾವು ಡ್ರಾ ಮಾಡಬಹುದಂತೆ. ಸೊ ಡ್ಯೂ ಟು ಮಲ್ಯಾಬಿಲಿಟಿ ಅಂಡ್ ಡಕ್ಟಿಲಿಟಿ ಮೆಟಲ್ಸ್ ಕ್ಯಾನ್ ಫಾರ್ಮ್ ಡಿಫರೆಂಟ್ ಶೇಪ್. ಈ ಎರಡು ಪ್ರಾಪರ್ಟೀಸ್ ಇಂದ ಸೊ ಮೆಟಲ್ ಮಲ್ಯಾಬಲ್ ಆಗಿನೂ ಬಿಹೇವ್ ಮಾಡುತ್ತೆ, ಡಕ್ಟೈಲ್ ಆಗಿನೂ ಬಿಹೇವ್ ಮಾಡುತ್ತೆ. ನೆಕ್ಸ್ಟ್ ಹೀಟ್ ಕಂಡಕ್ಷನ್. ಸೊ ನಮ್ಗೆಲ್ಲ ಗೊತ್ತಿದೆ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ. ಸೊ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ. ಕ್ಲಾಂಪ್ ಆನ್ ಅಲ್ಯೂಮಿನಿಯಂ ಆರ್ ಕಾಪರ್ ವೈರ್ ಆನ್ ಸ್ಟ್ಯಾಂಡ್. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಆ ತರ ಒಂದು ಕಾಪರ್ ವೈರ್ ಅಥವಾ ಅಲ್ಯೂಮಿನಿಯಂ ವೈರ್ ನ ಒಂದು ಸ್ಟ್ಯಾಂಡ್ ಅಲ್ಲಿ ಕ್ಲಾಂಪ್ ಮಾಡಬೇಕು. ಫಿಕ್ಸ್ ಎ ಪಿನ್ ಟು ದಿ ಫ್ರೀ ಎಂಡ್ ವಿತ್ ವೈರ್ ಯೂಸಿಂಗ್ ವ್ಯಾಕ್ಸ್ ಯೂಸ್ ಮಾಡಿಕೊಂಡು
ಒಂದು ಎಂಡಿಗೆ ಪಿನ್ ಅನ್ನ ಅಟ್ಯಾಚ್ ಮಾಡಬೇಕು. ಹೀಟ್ ದಿ ವೈರ್ ನಿಯರ್ ದ ಕ್ಲಾಂಪ್ ಪ್ಲೇಸ್. ಸೊ ಕ್ಲಾಂಪ್ ಅನ್ನ ಹೀಟ್ ಮಾಡಿದಾಗ ಹೀಟ್ ಟ್ರಾನ್ಸ್ಫರ್ಸ್ ಟು ದಿ ಏರಿಯಾ ಆಫ್ ವ್ಯಾಕ್ಸ್. ಸೊ ವ್ಯಾಕ್ಸ್ ಇರುವಂತ ಜಾಗಕ್ಕೆ ಹೀಟ್ ಹೋಗುತ್ತೆ. ಆ ಹೀಟ್ ಏನ್ ಮಾಡುತ್ತೆ, ಇಟ್ ಮೆಲ್ಟ್ಸ್ ವ್ಯಾಕ್ಸ್ ಅಂಡ್ ದಿ ಪಿನ್ ಡ್ರಾಪ್ಸ್ ಬಟ್ ದಿ ಮೆಟಲ್ ವೈರ್ ಡಸ್ ನಾಟ್ ಮೆಲ್ಟ್. ಸೊ ಅಲ್ಲಿ ವ್ಯಾಕ್ಸ್ ಹತ್ರ ಹಾಕಿರುವಂತ ಪಿನ್ ಏನಾಗುತ್ತೆ, ವ್ಯಾಕ್ಸ್ ಮೆಲ್ಟ್ ಆಗಿ ಪಿನ್ ಬಿದ್ದು ಹೋಗುತ್ತೆ. ಬಟ್ ಆ ಮೆಟಲ್ ಏನಾಗುತ್ತೆ, ಅಲ್ಲೇ ಇರುತ್ತೆ. ಕ್ಲಾಂಪ್ ಮಾಡಿರೋ ಮೆಟಲ್ ಅದೇನು ತೋರಿಸುತ್ತೆ, ಇಟ್ ಶೋಸ್ ದಟ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಆ ಒಂದು ಮೆಲ್ಟಿಂಗ್ ಪಾಯಿಂಟ್ ನ ರೀಚ್ ಆದಾಗ ಮಾತ್ರ ಅದೇನಾಗುತ್ತೆ, ಮೆಟಲ್ ಕರಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಸಿಲ್ವರ್ ಅಂಡ್ ಕಾಪರ್ ಆರ್ ದಿ ಬೆಸ್ಟ್ ಕಂಡಕ್ಟರ್ಸ್ ಆಫ್ ಹೀಟ್. ಸಿಲ್ವರ್ ಮತ್ತೆ ಕಾಪರ್ ಆರ್ ದಿ ಬೆಸ್ಟ್ ಕಂಡಕ್ಟರ್ಸ್ ಆಫ್ ಹೀಟ್. ಲೆಡ್ ಅಂಡ್ ಮರ್ಕ್ಯೂರಿ ಆರ್ ದಿ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್. ಸೊ ಮೆಟಲ್ಸ್ ಆದ್ರೂ ಕೂಡ ಅಷ್ಟೊಂದು ಹೀಟ್ ಅನ್ನ ಏನ್ ಮಾಡಲ್ಲ, ಕಂಡಕ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇಲ್ಲೊಂದು ಸೆಟಪ್ ಇದೆ, ಬ್ಯಾಟ್ರಿ, ಕ್ಲಿಪ್ಸ್, ಸ್ವಿಚ್, ಬಲ್ಬ್ ಅಂತ ಇದೆ. ಸೊ ಈ ತರ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ನ ಸೆಟಪ್ ಮಾಡಬೇಕು. ಪ್ಲೇಸ್ ದ ಮೆಟಲ್ ಇನ್ ದಿ ಸರ್ಕ್ಯೂಟ್ ಬಿಟ್ವೀನ್ ಟರ್ಮಿನಲ್ಸ್ ಎ ಅಂಡ್ ಬಿ. ಸೊ ಇಲ್ಲೇನಿದೆಯಲ್ಲ ಎ ಅಂಡ್ ಬಿ, ಇಲ್ಲಿ ಒಂದು ಮೆಟಲ್ ನ ಪ್ಲೇಸ್ ಮಾಡಬೇಕು. ಮೆಟಲ್ ಪ್ಲೇಸ್ ಮಾಡಿ ದಿ ಬಲ್ಬ್ ಕ್ಲೋಸ್, ಇಟ್ ಇಂಡಿಕೇಟ್ಸ್ ದಟ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಆ ಸ್ವಿಚ್ ಅನ್ನ ಆನ್ ಮಾಡಿದಾಗ ಆ ಬಲ್ಬ್ ಗ್ಲೋ ಆಗ್ತಿದೆ ಅಂದ್ರೆ ಮೆಟಲ್ಸ್ ಎಲೆಕ್ಟ್ರಿಸಿಟಿನ ಫ್ಲೋ ಮಾಡೋದಕ್ಕೆ ಬಿಡ್ತಾ ಇದೆ ಅಂತ ಅರ್ಥ. ದಿ ವೈರ್ಸ್ ದಟ್ ಕ್ಯಾರಿ ಕರೆಂಟ್ ಹ್ಯಾವ್ ಅ ಕೋಟಿಂಗ್ ಆಫ್ PVC. ಸೊ ಯಾವ ವೈರು ಕರೆಂಟ್ ಕ್ಯಾರಿ ಮಾಡ್ತಾ ಇದೀವಲ್ಲ ಅವು PVC ಕೋಟಿಂಗ್ ಇರುತ್ತೆ. PVC ಅಂದ್ರೆ ಪಾಲಿವಿನೈಲ್ ಕ್ಲೋರೈಡ್ ಆರ್ ಎ ರಬ್ಬರ್ ಲೈಕ್ ಮಟೀರಿಯಲ್. ಸೊ ದೇ ಆರ್ ಇನ್ಸುಲೇಟರ್ಸ್ ಟು ಪ್ರಿವೆಂಟ್ ಫ್ರಮ್ ಎಲೆಕ್ಟ್ರಿಕ್ ಶಾಕ್. ಸೊ ವೈರ್ ಮೇಲೆ ಏನು ಇದೆ ಇನ್ಸುಲೇಟ್ ಮಾಡಿದಾರಲ್ಲ, ಸೊ ಇವು PVC ಇಂದ ಆಗಿರುತ್ತೆ. ನಾವು ಅದನ್ನ ಕರೆಂಟ್ ಫ್ಲೋ ಮಾಡ್ಬೇಕಾದ್ರೆ ಹಿಡಿದ್ರು ಕೂಡ ಶಾಕ್ ಹೊಡಿತಾ ಇರೋದನ್ನ ತಡೆಗಟ್ಟುತ್ತೆ ಅಂತ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ, ಸೊನಾರಿಟಿ. ಸೊ ಸೊನಾರಿಟಿ ಅಂದ್ರೆ ಸಿಂಪಲ್, ಇಲ್ಲಿ ಗಂಟೆ ಶಬ್ದ ಕೇಳಿದ್ದಾರೆ. ಸೊ ಸೌಂಡ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಸೊ ಇದೇನ್ ಮಾಡುತ್ತೆ, ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಟ್ ಈಸ್ ದಿ ಅಬಿಲಿಟಿ ಟು ಪ್ರೊಡ್ಯೂಸ್ ಸೌಂಡ್ ಆನ್ ಸ್ಟ್ರೈಕಿಂಗ್ ಹಾರ್ಡ್ ಸರ್ಫೇಸ್. ಸೊ ಹಾರ್ಡ್ ಸರ್ಫೇಸ್ ಮೇಲೆ ನೀವು ಮೆಟಲ್ ನ ಹಾರ್ಡ್ ಸರ್ಫೇಸ್ ಮೇಲೆ ಮಾಡಿದ್ರೆ ಏನ್ ಮಾಡುತ್ತೆ, ಅದು ಸೌಂಡ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಮೆಟಲ್ಸ್ ಆರ್ ಸೌಂಡ್ ಅಂತ, ಮೆಟಲ್ಸ್ ಸೌಂಡ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದರ ಬೇಸಿಸ್ ಮೇಲೂ ಕೂಡ ನಾವು ವೆದರ್ ಎಲಿಮೆಂಟ್ ಇಸ್ ಮೆಟಲ್ ಆರ್ ನಾನ್ ಮೆಟಲ್ ಅಂತ ಐಡೆಂಟಿಫೈ ಮಾಡಬಹುದು. ಇಲ್ಲಿ ಸೊ ದೇರ್ ಆರ್ ವೆರಿ ಫ್ಯೂ ಇನ್ ನಂಬರ್. ಸೊ ನಾನ್ ಮೆಟಲ್ಸ್ ತುಂಬಾ ಕಡಿಮೆ ಇದೆ ಭೂಮಿ ಮೇಲೆ. ಕಾರ್ಬನ್, ಸಲ್ಫರ್, ಅಯೋಡಿನ್, ಆಕ್ಸಿಜನ್, ಹೈಡ್ರೋಜನ್. ಇಷ್ಟೊತ್ತು ನಾವು ಮೆಟಲ್ಸ್ ನ ಫಿಸಿಕಲ್ ಪ್ರಾಪರ್ಟೀಸ್ ನೋಡಿದ್ವಿ. ನಾನ್ ಮೆಟಲ್ಸ್ ನ ಫಿಸಿಕಲ್ ಪ್ರಾಪರ್ಟೀಸ್ ನೋಡೋಣ. ಸೊ ನಾನ್ ಮೆಟಲ್ಸ್ ಐದರ್ ಸಾಲಿಡ್ ಅಥವಾ ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಇರುತ್ತೆ, ಎಕ್ಸೆಪ್ಟ್ ಬ್ರೋಮಿನ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಓನ್ಲಿ ಫ್ಯೂ ನಾನ್ ಮೆಟಲ್ಸ್, ಕೆಲವೊಂದು ನಾನ್ ಮೆಟಲ್ಸ್ ಮಾತ್ರ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ನ ಹೊಂದಿರುತ್ತೆ. ಮೆಟಲ್ಸ್ ಏನು ಲಶ್ಯರು, ಮಲ್ಯಾಬಿಲಿಟಿ, ಡಕ್ಟಿಲಿಟಿ ಅಂತ ಹೇಳಿದಲ್ಲ. ಸೊ ಮೆಟಲ್ಗೆ ಹೋಲುವಂತ ಕೆಲವೊಂದು ಕ್ಯಾರೆಕ್ಟರ್ಸ್ ನ ಇವುಗಳಿಗೂ ಕೂಡ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಗ್ರಾಫೈಟ್ ನೋಡಿ, ಇದು ನಾನ್ ಲಶ್ಯರಸ್ ಬಟ್ ಇದು ನಾನ್ ಮೆಟಲ್, ಹಾರ್ಡ್ ಇರುತ್ತೆ, ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಸೊ ಮೆಟಲ್ ನಾನ್ ಮೆಟಲ್ ಆಗಿದ್ರು ಕೂಡ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುವಂತ ಎಲಿಮೆಂಟ್ ಯಾವುದು, ಗ್ರಾಫೈಟ್. ಇಲ್ಲಿ ಕೋಲ್ ನೋಡಿ, ನಾನ್ ಲಶ್ಯರಸ್, ಹಾರ್ಡ್ ಆಗಿರುತ್ತೆ. ಸಲ್ಫರ್ ನಾನ್ ಲಶ್ಯರಸ್. ಅದೇ ಅಯೋಡಿನ್ ಲಶ್ಯರಸ್ ನೋಡಿ, ಇದು ಮೆಟಲ್ ಇರುತ್ತೆ. ಸೊ ಇದೆಲ್ಲ ಕೆಲವೊಂದು ಎಕ್ಸೆಪ್ಷನ್ಸ್. ದೋ ದೇ ಆರ್ ನಾನ್ ಮೆಟಲ್ಸ್, ದೇ ಹ್ಯಾವ್ ದಿ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂತ. ಇದೆಲ್ಲ ಎಕ್ಸೆಪ್ಷನ್ಸ್ ನೀವು ನಿಮ್ಮ ಮೈಂಡ್ ಅಲ್ಲಿ ಅದನ್ನ ರಿಮೈಂಡ್ ಮಾಡ್ಕೋಬೇಕು, ನೆನ್ಪಿಟ್ಕೋಬೇಕು ಅಂತ. ಸೊ ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ, ವೆದರ್ ದಿ ಎಲಿಮೆಂಟ್ ಇಸ್ ಮೆಟಲ್ ಆರ್ ನಾನ್ ಮೆಟಲ್ ಆಗಿರ್ಬೋದು. ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಸೊ ಒಂದು ಎಲಿಮೆಂಟ್ ವೆದರ್ ಮೆಟಲ್ ಹೌದು ನಾನ್ ಮೆಟಲ್ ಹೌದು ಅಂತ ನಾವು ಬರೀ ಫಿಸಿಕಲ್ ಪ್ರಾಪರ್ಟೀಸ್ ಮೇಲೆ ನಾವು ಐಡೆಂಟಿಫೈ ಮಾಡೋದಕ್ಕೆ ಆಗಲ್ಲ. ಸೊ ಅದರ ಕೆಮಿಕಲ್ ಪ್ರಾಪರ್ಟೀಸ್ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ವಿ ಕೆನಾಟ್ ಪ್ರೂವ್ ಎಲಿಮೆಂಟ್ಸ್ ಬೇಸ್ಡ್ ಆನ್ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ವಾ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಒಂದೇ ಯೂಸ್ ಮಾಡಿಕೊಂಡು ಈಸಿ ಇರ್ಬೋದು ಫಿಸಿಕಲ್ ಪ್ರಾಪರ್ಟೀಸ್ ಇಂದ, ಬಟ್ ಫಿಸಿಕಲ್ ಪ್ರಾಪರ್ಟೀಸ್ ಒಂದೇ ಯೂಸ್ ಮಾಡಿಕೊಂಡು ನಾವು ಮೆಟಲ್ ಹೌದು ನಾನ್ ಮೆಟಲ್ ಹೌದು ಅಂತ ಐಡೆಂಟಿಫೈ ಮಾಡೋದಕ್ಕೆ ಆಗಲ್ಲ. ಸೊ ಮೆಟಲ್ಸ್ ಎಕ್ಸೆಪ್ಟ್ ಮರ್ಕ್ಯೂರಿ. ಸೊ ಮರ್ಕ್ಯೂರಿ ಇಸ್ ಅ ಮೆಟಲ್, ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಉಳಿದೆಲ್ಲವೂ ಸಾಲಿಡ್ ಆಗಿರುತ್ತೆ. ಸೊ ನೋಡಿ, ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಮೆಟಲ್ ನಾವೇನ್ ಹೇಳಿದ್ವಿ ಹಾರ್ಡ್ ಆಗಿರುತ್ತೆ, ಬಟ್ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ ಮರ್ಕ್ಯೂರಿ ಒಂದು. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ಬೋದು,
ನೇಮ್ ದಿ ಮೆಟಲ್ ವಿಚ್ ಇಸ್ ಇನ್ ಲಿಕ್ವಿಡ್ ಫಾರ್ಮ್ ಅಂದ್ರೆ ಮರ್ಕ್ಯೂರಿ. ಸೊ ಉಳಿದೆಲ್ಲ ಮೆಟಲ್ಸ್ ಸಾಲಿಡ್ ಆಗಿರುತ್ತೆ. ಸೊ ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಸೊ ಒಂದು ಮೆಟಲ್ ಕರಗಬೇಕು ಅಂದ್ರೆ ತುಂಬಾ ಅದಕ್ಕೆ ಹೀಟ್ ಪಾಸ್ ಮಾಡಬೇಕು. ಬಟ್ ಗ್ಯಾಲಿಯಂ ಮತ್ತೆ ಸಿಸಿಎಂ ಹ್ಯಾವ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್. ಹೇಗಂದ್ರೆ ದೆ ಮೆಲ್ಟ್ ಇಫ್ ವಿ ಕೀಪ್ ಆನ್ ಪಾಮ್. ಸೊ ಅದನ್ನ ನಮ್ಮ ಹಸ್ತದ ಮೇಲೆ ಇಟ್ಕೊಂಡ್ರೆ ಕರ್ಗ್ ಹೋಗ್ತವೆ ಅಂತ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸೆಪ್ಷನ್ ಇದೆ ನೋಡಿ, ಅಯೋಡಿನ್. ಅಯೋಡಿನ್ ಇಸ್ ನಾನ್ ಮೆಟಲ್ ಬಟ್ ಇದು ಹೊಳೆಯುತ್ತೆ, ಉಕ್ಕು. ಕಾರ್ಬನ್ ಇಸ್ ಅ ನಾನ್ ಮೆಟಲ್ ದಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಇದೊಂದು ನಾನ್ ಮೆಟಲ್. ಸೊ ಆಲೋಟ್ರೋಪಿಕ್ ಫಾರ್ಮ್ಸ್ ಅಂತ ಕರಿತೀವಿ. ಡೈಮಂಡ್ ಇಸ್ ದಿ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್ ಅಂಡ್ ಹ್ಯಾಸ್ ವೆರಿ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ನೋಡಿ, ಇದು ಈ ಪ್ರಾಪರ್ಟಿ ಮೆಟಲ್ಸ್ ಮಾತ್ರ ಇದೆ ಅಂತ ಹೇಳಿದ್ದೆ, ಬಟ್ ಇದು ನಾನ್ ಮೆಟಲ್. ಅದು ಕೂಡ ಡೈಮಂಡಿಗೆ ಅದೇನು ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್. ಇದೊಂದು ಕಾರ್ಬನ್ ನ ರೂಪ. ಅದು ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ನ ಹೊಂದಿದೆ. ಸೊ ಗ್ರಾಫೈಟ್ ಕೂಡ ಒಂದು ನಾನ್ ಮೆಟಲ್. ಇಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಎಲ್ಲ ಎಕ್ಸೆಪ್ಷನ್ಸ್ ಇದೆ, ನೀವು ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಅಲ್ಕಲಿ ಮೆಟಲ್ಸ್, ಲಿಥಿಯಂ, ಸೋಡಿಯಂ, ಪೊಟ್ಯಾಸಿಯಂ ಆರ್ ಸೋ ಸಾಫ್ಟ್, ತುಂಬಾ ಸಾಫ್ಟ್ ಆಗಿರುತ್ತೆ. ಇವುಗಳನ್ನ ಕ್ಯಾನ್ ಬಿ ಕಟ್ ವಿತ್ ನೈಫ್, ಕತ್ರಿ ಯೂಸ್ ಮಾಡಿಕೊಂಡು ಕಟ್ ಮಾಡುವಷ್ಟು ಸಾಫ್ಟ್ ಆಗಿರುತ್ತೆ. ಸೊ ದೇ ಹ್ಯಾವ್ ಲೋ ಡೆನ್ಸಿಟೀಸ್ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್. ಇವುಗಳಿಗೂ ಕೂಡ ಲೋ ಮೆಲ್ಟಿಂಗ್ ಪಾಯಿಂಟ್ ಇದೆ. ಇದೊಂದು ಎಕ್ಸೆಪ್ಷನ್ಸ್ ನೀವು ಕ್ಲಿಯರ್ ಆಗಿ ನೋಡ್ಬೇಕಾಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ಇಂಥದ್ರ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಬಂದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ಸ್ನೇಹಿತರೆ. ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್.